ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಹೆಸರುಬೇಳೆ ಪಾಯಸನ ಸಾಂಪ್ರದಾಯಿಕವಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹೆಸರುಬೇಳೆ ಚರ್ಮದ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ಈ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಆಯಾಸ, ಸುಸ್ತು ಕಡಿಮೆ ಆಗುತ್ತೆ. ಇನ್ಸ್ಟೆಂಟಾಗಿ ಎನರ್ಜಿ ಬರುತ್ತೆ. ಹೆಸರುಬೇಳೆ ಪಾಯಸನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಕಡೆಗೆ 1 ಬಟ್ಲಷ್ಟು ಹೆಸರುಬೇಳೆನ ತಗೊಳ್ಳೋಣ. ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈ ರೀತಿ ಹುರಿದು ಪಾಯಸ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಜೊತೆಗೆ ಬಂಕ ಥರ ಬರೋದಿಲ್ಲ ಪಾಯಸ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಕೆಂಬಣ್ಣ ಬರೋವರೆಗೂ ಬೇಳೆನ ಬೇಯಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಕಡೆಗೆ 2 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಶಾವಿಗೆನ ತಗೊಂಡು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಕೆಂಬಣ್ಣ ಬರೋವರೆಗೂ ಹುರ್ಕೊಂಡು ಇದನ್ನು ತೆಗೆಯೋಣ. ಇವಾಗ ಒಂದು ಕುಕ್ಕರನ್ನು ತಗೊಳ್ಳೋಣ. ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಹೆಸರುಬೇಳೆನ ನೀಟಾಗಿ ತೊಳ್ಕೊಂಡು ನಂತರ ಕುಕ್ಕರ್ಗೆ ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ 2ರಿಂದ 3 ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗಡೆ ಬೇಳೆ ಬೇಯ್ತಾ ಇರಲಿ. ನಾವು 1 ಸ್ಪೂನಷ್ಟು ತುಪ್ಪನ ತಗೊಂಡು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅರ್ಧ ಚಿಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಜೊತೆಗೆ 2 ಏಲಕ್ಕಿ, ಹುರಿಗಡಲೆ 2 ಸ್ಪೂನಷ್ಟು, ಹುರಿದಿಟ್ಕೊಂಡಿರ್ತಕ್ಕಂಥ 2 ಸ್ಪೂನಷ್ಟು ಗಸಗಸೆ, ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಮೊದಲಿಗೆ ಪುಡಿ ಮಾಡ್ಕೊಬಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬಂದುಬಿಡೋಣ. ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಈ ರೀತಿ ಮೆತ್ತಗೆ ರುಬ್ಕೊಬಂದು ಇದನ್ನು ರೆಡಿಯಾಗಿ ಇಟ್ಕೊಳ್ಳೋಣ. ಇವಾಗ ಒಂದು ಕಡೆಗೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಹೆಸರುಬೇಳೆನ ಸೇರಿಸ್ಕೊಳ್ಳೋಣ. ಹೆಸರುಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಗೆ ಗಸಗಸೆ ಪೇಸ್ಟನ್ನು ಸೇರಿಸ್ಕೊಬಿಡೋಣ. ಇದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಬಿಡೋಣ. ಬೇಳೆ ಹೇಗೆ ಬೆಂದಿರಬೇಕು ಅಂದರೆ ಕೈಯಿಂದ ಈ ರೀತಿ ಮುಟ್ಟಿ ನೋಡಿದಾಗ ಪೇಸ್ಟ್ ಥರ ಆಗೋಗಬೇಕು. ಆ ರೀತಿ ಬೆಂದಿದ್ರೆ ತುಂಬ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ಚೆನ್ನಾಗಿರುತ್ತೆ. ಈ ರೀತಿ ಬೆಂದಿರಬೇಕು. ಸೌಟಲ್ಲಿ ನಾವು ಮ್ಯಾಶ್ ಮಾಡ್ಕೋಬಹುದು. ಅದು ನೀಟಾಗಿ ಮೆತ್ತಗಾಗ್ಬಿಡುತ್ತೆ. ಇವಾಗ ನಾವು ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಶಾವಿಗೆನ ಸೇರಿಸ್ಕೊಳ್ಳೋಣ. ತುಪ್ಪದಿಂದ ಹುರಿದಿಟ್ಟಿರೋದ್ರಿಂದ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಶಾವಿಗೆ ಏನು ಸೇರಿಸೋ ಅಷ್ಟಿರಲ್ಲ, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಈ ರೀತಿ ಸೌಟಿಂದ ನಾವು ಹೆಸರುಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬಿಡೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಜಾಸ್ತಿ ತಿನ್ನೋರು ಜಾಸ್ತಿ ಸೇರಿಸ್ಕೋಬಹುದು. ನಾನಿಲ್ಲಿ ಮೀಡಿಯಮ್ಮಾಗಿ ಸೇರಿಸ್ಕೊತಾ ಇದ್ದೀನಿ ಸಿಹಿ. ನೀಟಾಗಿ ಬೆಲ್ಲ ಕರಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹೆಸರುಬೇಳೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಈ ರೀತಿ ಉಕ್ಕು ಬರುತ್ತೆ. ಕುದೀತಾ ಕಲರೆಲ್ಲ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಲೋಟದಲ್ಲಿ ಹಾಕ್ಕೊಂಡು ಪಾಯಸನ ಕುಡಿಬೇಕು ಅಂದರೆ ಸ್ವಲ್ಪ ನೀರನ್ನು ಹೆಚ್ಚಾಗಿ ಸೇರಿಸ್ಕೋಬೇಕು. ಬಟ್ಲಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಗಟ್ಟಿಯಾಗತ್ತೆ ಸ್ವಲ್ಪ. ಲಾಸ್ಟಲ್ಲಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ಗೋಡಂಬಿನ ಹೆಚ್ಚಾಗಿ ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಜೊತೆಗೆ ಅರ್ಧ ಸ್ಪೂನಷ್ಟು ತುಪ್ಪ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿ ಹೆಚ್ಚಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಕುದಿ ಬರಿಸ್ಕೊಳ್ಳೋಣ. ತುಪ್ಪ ಹಾಕಿದ ನಂತರ ತುಂಬ ಟೇಸ್ಟಿಯಾಗಿ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ
ಸಾಂಪ್ರದಾಯಿಕವಾಗಿ ಮಾಡ್ಕೊತಕ್ಕಂಥ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ನಾವು ಲೋಟದಲ್ಲಿ ಕುಡಿತೀವಿ ಅಂದರೆ ಈ ರೀತಿ ಲೋಟಕ್ಕೆ ಸೇರಿಸ್ಕೋಬಹುದು. ಮೇಲೆಯಿಂದ ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ತಣ್ಣಗಾದ ನಂತರ ಇದನ್ನು ಸೇವನೆ ಮಾಡಬಹುದು. ಈ ಬೇಸಿಗೆಯಲ್ಲಿ ತುಂಬ ಬಿಸಿ ಬಿಸಿ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ವಲ್ಲ. ಹಾಗೆ ಸ್ವಲ್ಪ ಗಟ್ಟಿಯಾಗಿ ತಿನ್ನಬೇಕು ಅನ್ನೋರು ಈ ರೀತಿಯಾಗಿ ತಟ್ಟೆಗೆ ಸೇರಿಸ್ಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಹಪ್ಪಳ ಆಗಲಿ ಅಥವಾ ಸಂಡಿಗೆ ಆಗಲಿ ಇದ್ರ ಜೊತೆ ಸೇರಿಸ್ಕೊಂಡು ತಿಂತಾಯಿದ್ರೆ ನಿಜ ಹೇಳ್ತಾ ಇದ್ದೀನಿ, ಅಮೃತಕ್ಕೆ ಸಮಾನ ಅಂತ ಹೇಳಬಹುದು. ಅಷ್ಟೊಂದು ಚೆನ್ನಾಗಿರತ್ತೆ. ಹೆಸರುಬೇಳೆಯನ್ನೆಲ್ಲ ಜಾಸ್ತಿ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಹೆಸರುಬೇಳೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಒಂದು ಒಳ್ಳೆ ರುಚಿಯನ್ನು ತಂದುಕೊಡುತ್ತೆ. ಲಾಸ್ಟಲ್ಲಿ ತುಪ್ಪನ ಅರ್ಧ ಸ್ಪೂನು ಸೇರಿಸೋದ್ರಿಂದ ಘಮ ಘಮ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.